ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಾನ್ಫಿಡೆನ್ಸ್ ಇಂಟರ್ವಲ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎರಡು ಪ್ರಾಬ್ಲಮ್ ಅನ್ನ ಒಂದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್, ಸರಿನಾ? ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು. ಸೊ ಕ್ವಶನ್ ಅನ್ನ ನೋಡಿ. ಕ್ವಶನ್ ಏನ್ ಹೇಳ್ತಾ ಇರೋದು, ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ 25 ಫ್ರಮ್ ಎ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಎನ್ ವೇರ್ ಮ್ಯೂ ಕಾಮಾ ಸಿಗ್ಮಾ ಸ್ಕ್ವೇರ್ ಅಂತ ಅಂದ್ರೆ ಏನು, ವೇರಿಯನ್ಸ್ ವಿಲ್ ಬಿ ಈಕ್ವಲ್ ಟು 4 yields the sample mean x bar will be equal to 78.3. ಮೀನ್ ಅಂತ ಅಂದ್ರೆ ಏನು, ಮಿಡಲ್ ವ್ಯಾಲ್ಯೂ, ಸರಿನಾ? ಏನು ಸ್ಯಾಂಪಲ್ ಗಳಿರ್ತವೆ ಅವೆಲ್ಲದ್ರದ್ದು ಕೂಡ ಮಿಡಲ್ ವ್ಯಾಲ್ಯೂ ಏನಾಗಿರುತ್ತೆ, 78.3. ಆಬ್ಟೇನ್ ಎ 99% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಮ್ಯೂ. ಸೊ ನಾನು ಮೂರು ವ್ಯಾಲ್ಯೂಗಳನ್ನ ಇಲ್ಲಿ ಬರಿತಾ ಹೋಗ್ತೀನಿ. ಆ ಮೂರು ವ್ಯಾಲ್ಯೂಗಳು ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಬಂದ ತಕ್ಷಣ ನಿಮಗೆ ಗೊತ್ತಾಗಬೇಕು. ಒಂದು 99%ಗೆ, ಇನ್ನೊಂದು 95%ಗೆ, ಇನ್ನೊಂದು 90%ಗೆ, ಸರಿನಾ? 99% ಕೇಳಿದ್ರೆ 2.58 ಅಂತ ಗೊತ್ತಿರಬೇಕು. 95%ಗೆ ಕೇಳಿದ್ರೆ 1.96 ಅಂತ ಗೊತ್ತಿರಬೇಕು. 90%ಗೆ ಏನಾದ್ರೂ ಕೇಳಿದ್ರೆ 0.645, ಸರಿನಾ? ಗೊತ್ತಾಯ್ತಾ? ಏನು 99% ಗಾದ್ರೆ 2.58, ಏನಾದ್ರೂ ಕ್ವಶನ್ ಅಲ್ಲಿ 99% ಅಂತ ಕೇಳಿದ್ರೆ. 95 ಅಂತ ಕೇಳಿದ್ರೆ 1.96 ಯೂಸ್ ಮಾಡ್ಬೇಕು. 90% ಅಂತ ಕೇಳಿದ್ರೆ 1.645. ಇಷ್ಟೇ ಯೂಸ್ ಆಗೋದು ಈ ಕಾನ್ಫಿಡೆನ್ಸ್ ಇಂಟರ್ವಲ್ ಅಲ್ಲಿ. ಈ ಮೂರು ವ್ಯಾಲ್ಯೂಗಳು ನಿಮಗೆ ಗೊತ್ತಿರಬೇಕು. ಸೊ ಕ್ವಶನ್ ಪ್ರಕಾರ ಫಸ್ಟ್ ಏನೇನ್ ಕೊಟ್ಟಿದ್ದಾರೆ ಅಂತ ಬರೀತಾ ಹೋಗೋಣ. ಗಿವನ್. ಸೊ ಗಿವನ್ ಏನು, ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ 25. ಸೊ ಎನ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 25, ಸರಿನಾ? ಎನ್ ವ್ಯಾಲ್ಯೂ ಇಸ್ 25 ಫ್ರಮ್ ಎ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಎನ್, ಮ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಮ್ಯೂ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸಿಗ್ಮಾ ಸ್ಕ್ವೇರ್, ಸೊ ಸಿಗ್ಮಾ ಸ್ಕ್ವೇರ್ ಅಂತಂದ್ರೆ ವೇರಿಯನ್ಸ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ 4. ಸೊ ನನಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು. ಸೊ ಸಿಗ್ಮಾ ವಿಲ್ ಬಿ ಈಕ್ವಲ್ ಟು √4. ಸೊ √4 ಅಂತಂದ್ರೆ 2. ಸೊ ಎನ್ ವ್ಯಾಲ್ಯೂ ಗೊತ್ತಾಯ್ತು, ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಗೊತ್ತಾಯ್ತು. ವಿಚ್ ಈಸ್ ದ ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್. ಸೊ ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್ ವಿಲ್ ಬಿ ಈಕ್ವಲ್ ಟು 78.3. ಆಬ್ಟೈನ್ ಎ 99% ಕಾನ್ಫಿಡೆನ್ಸ್ ಇಂಟರ್ವಲ್. 99% ಅಂತಂದ್ರೆ 2.58 ಅನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಫಾರ್ 99% ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಬರೆದ್ಬಿಟ್ಟು, ಸೊ ಫಾರ್ಮುಲಾನ ಬರೀರಿ. ಮ್ಯೂ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 2.58 ಅನ್ನ ಬರೀಬೇಕು. ಯಾಕೆ 2.58 ಬರೆದಿದ್ದು? ಬಿಕಾಸ್ 99% ಕಾನ್ಫಿಡೆನ್ಸ್ ಅನ್ನ ಕೇಳಿರೋದು. ಸೊ 2.58 ಇಂಟು ಸಿಗ್ಮಾ ಬೈ √10. ಸೊ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಮ್ಯೂ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ವ್ಯಾಲ್ಯೂ ಏನಿದೆ 78.3 ಪ್ಲಸ್ ಆರ್ ಮೈನಸ್ 2.58 ಇಂಟು ಸಿಗ್ಮಾ ವ್ಯಾಲ್ಯೂ ಅಂತ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ 2 ಇದೆ, ಡಿವೈಡೆಡ್ ಬೈ √n. ಸೊ √n ವ್ಯಾಲ್ಯೂ ಎಷ್ಟಿರೋದು 25. ಸೊ ಈಗ ಅವಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಮ್ಯೂ ವಿಲ್ ಬಿ ಈಕ್ವಲ್ ಟು 78.3 ಪ್ಲಸ್ ಆರ್ ಮೈನಸ್ ಹಂಗೆ ಉಳಿಸ್ಕೊಳ್ಳಿ, ಯಾಕಂದ್ರೆ ಇಂಟರ್ವಲ್ ಬರೆಯೋದಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ಈಗ 2.58 ಇಂಟು 2, ಸೊ ಎಷ್ಟಾಗುತ್ತೆ 2.58 ಇಂಟು 2. ಸೊ ವ್ಯಾಲ್ಯೂ 5.16 ಬಂತು. ಡಿವೈಡೆಡ್ ಬೈ √25 ವ್ಯಾಲ್ಯೂ ಏನು 5 ಅಲ್ವಾ? ಸೊ ಡಿವೈಡ್ ಇಟ್ ಬೈ 5. ವ್ಯಾಲ್ಯೂ ಎಷ್ಟಾಗುತ್ತೆ 1.032 ಆಯ್ತು. 1.032. ಸೊ ಈಗ ಏನ್ ಮಾಡಬೇಕು ಅಂತಂದ್ರೆ, ಫಾರ್ 99% ಕಾನ್ಫಿಡೆನ್ಸ್ ಇಂಟರ್ವಲ್ ಮ್ಯೂ ವ್ಯಾಲ್ಯೂ ಲೈಸ್ ಬಿಟ್ವೀನ್ ಅಂತ ಬರೆದ್ಬಿಟ್ಟು, ಸೊ ಇಂಟರ್ವಲ್ ಅನ್ನ ಬರೀರಿ. ಯಾವ ರೀತಿ? ಫಸ್ಟ್ ಮೈನಸ್ ಅನ್ನ ಹಾಕ್ಬೇಕು. ಯಾಕೆ ನೋಡಿ, ಇಲ್ಲಿ -1 0 1 ಈ ತರನೇ ಅಲ್ವಾ ಬರೋದು. -2 -1 0 1 2 ಈ ತರ ಮೈನಸ್ ಇಂದ ಪ್ಲಸ್ ಗೆ ಅಲ್ವಾ ಬರೋದು. ಸೊ ಅದಕ್ಕೋಸ್ಕರ ಇಂಟರ್ವಲ್ ಬರಿಬೇಕಾದ್ರೂ ಕೂಡ ಫಸ್ಟ್ ಮೈನಸ್ ಅನ್ನ ಪ್ಲೇಸ್ ಮಾಡ್ಬೇಕು. ಸೊ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. 78.3 ಮೈನಸ್ 1.032 ಕಾಮ 2 ಅಂತ ಬರೀರಿ, ಸರಿನಾ? ಅಲ್ಲಿಂದ ಎಲ್ಲಿವರೆಗೂ 78.3 ಪ್ಲಸ್ 78.3 ಪ್ಲಸ್ 1.032. ಗೊತ್ತಾಯ್ತಾ? 78.3 ಮೈನಸ್ 1.032 ಟು 78.3 ಪ್ಲಸ್ 1.032, ಸರಿನಾ? ಒಂದ್ಸಲಿ ಮೈನಸ್ ಒಂದ್ಸಲಿ ಪ್ಲಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. 78.3 minus 1.032 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ವ್ಯಾಲ್ಯೂ is 77.268
ಅಲ್ಲಿಂದ ಎಲ್ಲಿವರೆಗೂ 78.3 ಪ್ಲಸ್ 1.032 ವ್ಯಾಲ್ಯೂ ಎಷ್ಟು ಬಂತು 79.332. ಸೊ ಮ್ಯೂದು ಇಂಟರ್ವಲ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಕಾನ್ಫಿಡೆನ್ಸ್ ಇಂಟರ್ವಲ್ 77.268 ಇಂದ 79.332. ಸೊ ಇದು ಮೊದಲನೇ ಕ್ವಶನ್ಗೆ ಆನ್ಸರ್ ಆಗಿತ್ತು. ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನಾವು ಇದಕ್ಕೆ ಕೊಡೋಣ, ಈ ಒಂದು ಕ್ವಶನ್ಗೆ. ಈಗ ಎರಡನೇ ಕ್ವಶನ್ ಏನ್ ಹೇಳ್ತಾ ಇರೋದು, ದ ಹೈಟ್ಸ್ ಆಫ್ ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ 50 ಕಾಲೇಜ್ ಸ್ಟೂಡೆಂಟ್ಸ್. ಸೊ ಗಿವನ್ ಅನ್ನ ಬರ್ಕೊಂತ ಹೋಗಿ, ಎನ್ ವ್ಯಾಲ್ಯೂ ಎಷ್ಟಿದೆ ನಮಗೆ 50 ಕಾಲೇಜ್ ಸ್ಟೂಡೆಂಟ್ಸ್ ಅನ್ನ ತಗೊಂತ ಇರೋದು. ಶೋಡ್ ಎ ಮೀನ್ ಆಫ್ 174.5 ಸೆಂಟಿಮೀಟರ್. ಮೀನ್ ವ್ಯಾಲ್ಯೂ ಅಂತ ಅಂದ್ರೆ ಏನು, ಎಕ್ಸ್ ಬಾರ್. ಸರಿನಾ, ಎಕ್ಸ್ ಬಾರ್ ಅಂತ ಅಂದ್ರೇನೆ ಮೀನ್ ಅಲ್ವಾ. ಸೊ ಎಷ್ಟು ಹೇಳ್ತಾ ಇದ್ದಾರೆ, 174.5 ಸೆಂಟಿಮೀಟರ್ ಮೀನ್ ವ್ಯಾಲ್ಯೂ. ಅಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 6.9 ಸೆಂಟಿಮೀಟರ್. ಇಲ್ಲಿ ಅವರು ಸಿಗ್ಮಾ ಸ್ಕ್ವೇರ್ ಕೊಟ್ಟಿಲ್ಲ, ಸಿಗ್ಮಾನೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಅಂತ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನೀವು ಸಿಗ್ಮಾ ಸ್ಕ್ವೇರ್ ಅಂತ ಹಾಕೊಂಡು ಮತ್ತೆ ರೂಟ್ ಹಾಕಕ್ ಹೋಗ್ಬಾರ್ದು. ಸರಿನಾ. ಸೊ ಸಿಗ್ಮಾ ಸ್ಕ್ವೇರ್ ಏನಾದ್ರೂ ಇದೆ ಅದನ್ನ ವೇರಿಯನ್ಸ್ ಅಂತ ಕರಿತೀವಿ, ಅದನ್ನ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ, ರೂಟ್ ಅನ್ನ ಆ ಕಡೆ ಕಳಿಸಿ. ಸೊ ಇಲ್ಲಿ ಆಲ್ರೆಡಿ ಅವ್ರು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಸೊ ಓಕೆ, ನೆಕ್ಸ್ಟ್ ಏನ್ ಕೇಳ್ತಿರೋದು, ಕನ್ಸ್ಟ್ರಕ್ಟ್ ದ 99% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ದ ಮೀನ್ ಹೈಟ್ ಆಫ್ ಆಲ್ ದಿ ಕಾಲೇಜ್ ಸ್ಟೂಡೆಂಟ್. ಇದೇ ರೀತಿ ಕ್ವಶನ್ ಬರೋದು. ಸೊ 99% ಅಂತಂದ್ರೆ 2.58 ಅಲ್ವಾ ಯೂಸ್ ಮಾಡೋದು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಫಾರ್ 99% ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಬರ್ದ್ಬಿಟ್ಟು ಮ್ಯೂ ವ್ಯಾಲ್ಯೂ ಏನಾಗುತ್ತೆ, ಮ್ಯೂ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ ಎಷ್ಟು ಯೂಸ್ ಮಾಡಬೇಕು, 2.58 ಯೂಸ್ ಮಾಡಬೇಕು. ಯಾಕಂದ್ರೆ ಇಲ್ಲೂ ಕೂಡ ನಮಗೆ 99% ಕಾನ್ಫಿಡೆನ್ಸ್ ಇಂಟರ್ವಲ್ ಅನ್ನು ಕೇಳಿರೋದು. ಇಂಟು n ಹೋಲ್ ಡಿವೈಡೆಡ್ ಬೈ ಇಂಟು ಸಿಗ್ಮಾ ಹೋಲ್ ಡಿವೈಡೆಡ್ ಬೈ ರೂಟ್ n. ಸರಿನಾ, ಫಸ್ಟ್ ಫಾರ್ಮುಲಾ ತರ ಬರೀರಿ. ನೆಕ್ಸ್ಟ್ ಮ್ಯೂ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ವ್ಯಾಲ್ಯೂ ಏನಿದೆ, ದಟ್ ಇಸ್ ಮೀನ್ ವ್ಯಾಲ್ಯೂ 174.5 ಪ್ಲಸ್ ಆರ್ ಮೈನಸ್ 2.58 ಇಂಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ 6.9 ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ವ್ಯಾಲ್ಯೂ ಎಷ್ಟಿದೆ ನನಗೆ 50 ಇದೆ. ಮ್ಯೂ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 174.5 ಪ್ಲಸ್ ಆರ್ ಮೈನಸ್. ಸೊ ಈಗ ಇದಷ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗಿ. ಸೊ ಯಾವ ರೀತಿ, 2.58 ಇಂಟು 6.9 ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ 50. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 2.517 ಅಂತ ಬರುತ್ತೆ, ಸಾಕು. ಸೊ ಇವಾಗ ಏನ್ ಮಾಡಬೇಕು ಅಂತಂದ್ರೆ ನೋಡಿ, ಇಲ್ಲಿ ಫಾರ್ 99% ಕಾನ್ಫಿಡೆನ್ಸ್ ಇಂಟರ್ವಲ್, 99% ಕಾನ್ಫಿಡೆನ್ಸ್ ಇಂಟರ್ವಲ್ ಮ್ಯೂ ವ್ಯಾಲ್ಯೂ ಲೈಸ್ ಬಿಟ್ವೀನ್ ಅಂತ ಬರ್ದ್ಬಿಟ್ಟು ಸೊ ಬರಿತಾ ಹೋಗ್ಬೇಕು. ಯಾವ ರೀತಿ, ಒಂದ್ಸಲಿ ಮೈನಸ್ ಆಮೇಲೆ ಪ್ಲಸ್. 174.5 ಮೈನಸ್ 2.517. ನೆಕ್ಸ್ಟ್ ಅಲ್ಲಿಂದ ಎಲ್ಲಿವರೆಗೂ 174.5 ಪ್ಲಸ್ 2.517. ಸರಿನಾ, ಒಂದ್ಸಲಿ ಮೈನಸ್ ಇನ್ನೊಂದ್ಸಲಿ ಪ್ಲಸ್. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ 174.5 ಮೈನಸ್ 2.517. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 171.983. ಅಲ್ಲಿಂದ ಎಲ್ಲಿವರೆಗೂ 174.5 ಪ್ಲಸ್ 2.517. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 177.017. ಸೊ ಗೊತ್ತಾಯ್ತಾ, ಇಲ್ಲಿಂದ ಇಲ್ಲಿವರೆಗೂ ಕೂಡ ನಮಗೆ ಇಂಟರ್ವಲ್ ಬರ್ತಾ ಹೋಗುತ್ತೆ. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಉಳಿದಿರುವಂತ ಎಲ್ಲಾ ಕಾನ್ಸೆಪ್ಟ್ಗಳು ಈ ಒಂದು ಸಬ್ಜೆಕ್ಟ್ ಅಲ್ಲೇ ಇರುವಂತ ಎಲ್ಲಾ ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ ಪ್ಲೇ ಲಿಸ್ಟ್ ಮುಖಾಂತರ ಮಾಡ್ಯೂಲ್ ವೈಸ್. ಸೊ ಆ ವಿಡಿಯೋಗಳೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗ್ತಾ ಹೋಗ್ತದೆ, ನೀವು ನೋಡ್ಬೋದು. ಸೊ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.